ರಾಯಲ್. ಇದು ವಿರಾಟ್ ಹಾಗೂ ಸಂಜನಾ ಅವರು ಆ್ಯಕ್ಟ್ ಮಾಡಿ ದಿನಕರ್ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಿನಿಮಾದ ಒನ್ ಲೈನ್ ವಿಚಾರಕ್ಕೆ ಬರೋದಾದರೆ, ಕಥೆಯ ಮುಖ್ಯ ಪಾತ್ರಧಾರಿ ಕೃಷ್ಣ ಅವರಿಗೆ ಲೈಫಲ್ಲಿ ದುಡ್ಡಿರಬೇಕು, ರಾಯಲ್ ಆಗಿ ಬದುಕಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಆ್ಯಂಡ್ ಈ ಕಡೆ ಸಂಜನಾ ಅವರು, ಇವರಿಬ್ಬರು ಹೇಗೆ ಸಿಕ್ಕರು, ಯಾವ ಕಾರಣಕ್ಕಾಗಿ ಸಿಕ್ಕರು, ಆ್ಯಂಡ್ ಕೃಷ್ಣ ಅವರು ರಾಯಲ್ ಆಗಿ ಬದುಕೋಕ್ಕಾಯ್ತಾ ಅಂತೆಲ್ಲ ನೋಡೋಕ್ಕೆ ನೀವು ಸಿನಿಮಾಗೆ ಹೋಗಬೇಕು. ಸಿನಿಮಾದ ಫಸ್ಟ್ ಹಾಫಲ್ಲಿ ಇವರಿಬ್ಬರು ಕ್ಯಾರೆಕ್ಟರ್ ಹಾಗೂ ಹೀರೋ ಕ್ಯಾರೆಕ್ಟರ್ ತಿಳಿಸೋಕೆ ಯಾವ್ಯಾವ ಎಲಿಮೆಂಟ್ಸ್ ಬೇಕೋ ಅದನ್ನೆಲ್ಲ ಹೇಳಿ ನೆಕ್ಸ್ಟ್ ಈಗ ನಮ್ಮ ಕೃಷ್ಣ ಏನು ಮಾಡ್ತಾನೆ ಅನ್ನೋ ಪಾಯಿಂಟ್ಗೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಸಿನಿಮಾ ವರ್ಕ್ ಆಗಿದ್ದು ನನಗೆ ಸೆಕೆಂಡ್ ಹಾಫಲ್ಲಿ. ಸಿನಿಮಾದ ಸೆಕೆಂಡ್ ಹಾಫಲ್ಲಿ ಹೀರೋಗೆ ರಾಯಲ್ ಆಗಿ ಬದುಕೋಕ್ಕೆ ಚಾನ್ಸ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಕಾನ್ಫ್ಲಿಕ್ಟ್ಗಳನ್ನು ಕೂಡ ಅರೇಂಜ್ ಮಾಡ್ತಾರೆ. ಅಲ್ಲಿ ತನಕ ರಾಯಲ್ ಆಗಿ ಬದುಕಬೇಕು ಅಂದ್ಕೊಂಡಿರೋ ಕೃಷ್ಣ ಅವ್ರಿಗೆ ರಾಯಲ್ ಆಗಿ ಬದುಕೋ ಚಾನ್ಸ್ ಸಿಕ್ಕರೂ ಅದಕ್ಕೆ ಒಂದು ಅಡೆತಡೆ ಬಂದಾಗ ಅದನ್ನು ಹೇಗೆ ಸಾಲ್ವ್ ಮಾಡಿದರು, ಅದರ ಉದ್ದೇಶ ಇವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆದವು. ಈ ಸಿನಿಮಾದಲ್ಲಿ ಮೇನ್ ಪಾಸಿಟಿವ್ ಅಂದರೆ ಅದು ಛಾಯಾ ಅವರ ಕ್ಯಾರೆಕ್ಟರ್. ಮದರ್ ಆ್ಯಂಡ್ ಸನ್ ಎಮೋಷನ್ ತಕ್ಕ ಮಟ್ಟಿಗೆ ಕನೆಕ್ಟ್ ಆಯಿತು. ರಘು ಮುಖರ್ಜಿ ಅವರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದಮೇಲೆ ಅಲ್ಲಿ ತನಕ ನಾರ್ಮಲಾಗಿ ಹೋಗ್ತಿದ್ದ ಮೂವಿ ಸ್ವಲ್ಪ ಎಂಗೇಜಿಂಗ್ ಅನ್ನಿಸ್ತು. ಸಿನಿಮಾದಲ್ಲಿ ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನಿಸಿರೋ ವಿಷಯಗಳು. ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಕ್ಯಾರೆಕ್ಟರ್ಗಳು ಮೊದಲೇ ಇಂಟ್ರೊಡ್ಯೂಸ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಅನ್ನೋ ಫೀಲ್ ಕೂಡ ತರಿಸಿದ್ವು. ಆ್ಯಂಡ್ ಅದು ಈಗ ಸ್ಟಾರ್ಟ್ ಆಯ್ತಲ್ಲ ಫಿಲ್ಮು ಅನ್ನೋ ಫೀಲ್ ಕೂಡ ತರಿಸ್ತು. ಕಮರ್ಷಿಯಲ್ ಫಿಲ್ಮ್ಸ್ಗೆ ಬೇಕಾಗಿರೋ ಫೈಟ್ಸ್, ಕಾಮಿಡಿ, ಸಾಂಗ್ ಇದ್ರೂ ಇದು ಬೇಕಿತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಆ್ಯಂಡ್ ಇದು ನೀವು ಯಾವ ಥರ ಸಿನಿಮಾ ನೋಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು ಇದೊಂದು ಆವ್ರೇಜ್ ಸಿನಿಮಾ ವಿತ್ ಪ್ರಾಪರ್ ಕಮರ್ಷಿಯಲ್ ಎಲಿಮೆಂಟ್ಸ್. ಈ ಸಿನಿಮಾದಲ್ಲಿ ವಿರಾಟ್ ಅವ್ರ ಬಗ್ಗೆ ಹೇಳಬೇಕು. ವಿರಾಟ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಫೈಟ್ಸ್, ಆ ಡ್ಯಾನ್ಸ್, ಒಬ್ಬ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಅನಿಸಿದರು. ಡೈರೆಕ್ಟರ್ ದಿನಕರ್ ಅವರ ಕೆಲಸ ಡೀಸೆಂಟ್ ಆಗಿದೆ, ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನಿಸಿದ್ದು ನಿಜ. ಥ್ಯಾಂಕ್ ಯು.